ಬಿಜೆಪಿ ನಿಷ್ಠಾವಂತ ನಾಯಕರು ಒಂದು ಆರೋಪವನ್ನು ಮಾಡಿದ್ದಾರೆ. ಸಿಎಂ ಆಗೋದಕ್ಕೆ 1,200 ಕೋಟಿ ಇಟ್ಕೊಂಡಿದ್ದಾರೆ, ಸರ್ಕಾರ ಉಳಿಸೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು ಇದು ಸ್ಟೇಟ್ಮೆಂಟ್. ಇದನ್ನ ಯಾವುದೇ ಕಾರಣಕ್ಕೂ ಪಾರ್ಟಿ ಒಪ್ಪಲಿಕ್ಕೆ ತಯಾರಿಲ್ಲ. ಸರ್ಕಾರವನ್ನ ರಚನೆ ಮಾಡುವಂತದ್ದು ಯಾವುದೇ ಹಣದ ಮೇಲೆ ಎನ್ನುವಂತ ನಂಬಿಕೆ ನಮ್ಮ ಮೇಲಿಲ್ಲ. ಇಲ್ಲಿಯ ತನಕ ನಾವು ಎಲ್ಲಾ ಸರ್ಕಾರಗಳನ್ನ ರಚನೆ ಮಾಡಿದ್ದು ಶಾಸಕರ ಬೆಂಬಲದಿಂದನೇ ವಿನಃ ಯಾವುದೋ ಹಣಕಾಸಿನ ಬೆಂಬಲದೊಂದಿಗೆ ಸರ್ಕಾರವನ್ನ ರಚನೆ ಮಾಡಲಿಲ್ಲ. ಇವತ್ತು ಆ ರೀತಿ ಯಾರು ಆ ಹೇಳಿಕೆಗಳನ್ನು ಕೊಟ್ಟಿದ್ರೆ ಅದು ವೈಯಕ್ತಿಕವಾದಂತಹ ಹೇಳಿಕೆ. ಅದನ್ನ ಬಿಜೆಪಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಪಕ್ಷದ ವರಿಷ್ಠರು ಖಂಡಿತವಾಗಿ ಗಮನಿಸ್ತಾರೆ. ಇದಕ್ಕೆ ಯಾವ ಹಿನ್ನೆಲೆಯಲ್ಲಿ ಇದನ್ನ ಹೇಳಿದ್ದಾರೆ ಅನ್ನೋದನ್ನ ವರದಿಯನ್ನ ತೆರೆಸಿಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ನಾವು ಕೊಡ್ತೇವೆ. ಖಂಡಿತ ಇದನ್ನ ಪದೇ ಪದೇ ಈ ರೀತಿ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ವಲಯದಲ್ಲಿ, ಪಕ್ಷದ ವಲಯದಲ್ಲೂ ಕೂಡ ಕಂಡು ಬರ್ತಾ ಇದೆ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸದಸ್ಯತಾ ಅಭಿಯಾನ, ಉಳಿದಂತ ಅಭಿಯಾನಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದ ಚಟುವಟಿಕೆಗಳು ಪಕ್ಷಕ್ಕೆ ಮುಜುಗರವನ್ನ ತರುವಂತದ್ದು ಒಳ್ಳೇದಲ್ಲ ಅನ್ನುವಂಥದ್ದು ಕೂಡ ನಮ್ಮ ಅಭಿಪ್ರಾಯ ಇದೆ. ಕೇಂದ್ರದ ನಾಯಕರ ಜೊತೆಗೆ ಈಗ ಸಂಬಂಧಪಟ್ಟಂತೆ ಮಾತುಕತೆಗಳನ್ನ ಮಾಡ್ತಾ ಇದ್ದೀವಿ. ಅತ್ಯಂತ ಶೀಘ್ರದಲ್ಲಿ ಇದೆಲ್ಲದನ್ನು ಕೂಡ ತಿಳಿಗೊಳಿಸುವಂತ ಪ್ರಯತ್ನವನ್ನ ಖಂಡಿತ ನಾವು ಮಾಡ್ತೇವೆ. ನೋಡಿ, ಪಕ್ಷ ನಿಷ್ಠರು ಪಕ್ಷ ವಿರೋಧಿಗಳು ಅಂತ ಏನಿಲ್ಲ, ಎಲ್ಲರೂ ಕೂಡ ಪಕ್ಷ ನಿಷ್ಠರೇ. ಪಕ್ಷ ನಿಷ್ಠರು ಅನ್ನುವಂಥದ್ದು ವಿಷಯದಲ್ಲಿ ಪಕ್ಷಕ್ಕೆ ಮುಜುಗರ ಆಗುವಂತ ವಿಷಯವನ್ನ ಯಾರು ಕೂಡ ಮಾಡಬಾರದು. ಪಕ್ಷ ನಿಷ್ಠರು ಅಂತ ಅನ್ಕೊಂಡು ಮುಜುಗರ ಆಗುವಂತದನ್ನ, ಪ್ರತ್ಯೇಕ ಸಭೆಗಳನ್ನ ಮಾಡುವುದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸದಸ್ಯತಾ ಅಭಿಯಾನ ನಡೀತಿರ್ಬೇಕಾದ್ರೆ ಎಲ್ಲ ಪಕ್ಷ ನಿಷ್ಠರು ಕೂಡ ಸದಸ್ಯತಾ ಅಭಿಯಾನದಲ್ಲಿ ತಮ್ಮನ್ನ ತಾವು ತೊಡಗಿದ್ಕೊಳ್ಬೇಕು. ಅಕ್ಟೋಬರ್ 15ನೇ ತಾರೀಕಿನ ತನಕ ಇದೇ ಕಾರ್ಯಕ್ರಮ, ಬೇರೆ ಯಾವುದೇ ಕಾರ್ಯಕ್ರಮವನ್ನ ಯಾರಿಗೂ ಕೂಡ ಕೊಟ್ಟಿಲ್ಲ. ಇನ್ಯಾವುದೋ ಸಭೆಗಳನ್ನ ಮಾಡಬಾರದು ಅನ್ನೋದನ್ನು ಕೂಡ ನಾವು ಈಗಾಗಲೇ ಸ್ಪಷ್ಟ ಮಾಡಿದ್ದೇವೆ. ಎಲ್ಲ ಸಭೆಗಳು ಕೂಡ ಪಕ್ಷದ ಸದಸ್ಯತ್ವ ಹಿನ್ನೆಲೆಯಲ್ಲಿ ನಡಿಬೇಕೇ ವಿನ ಬೇರೆ ಯಾವ ಹಿನ್ನೆಲೆಯಲ್ಲೂ ಕೂಡ ನಡಿಬಾರದು ಅಂತ ಹೇಳಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಇನ್ಯಾವುದೋ ಕೂಡ ನಡೆದ್ರೆ ಅದು ವೈಯಕ್ತಿಕವಾಗಿ ವಿನ ಅದು ಪಕ್ಷಕ್ಕೆ ಒಳಿತಾಗುವಂಥದ್ದು ಖಂಡಿತ ಅಲ್ವೇ ಅಲ್ಲ. ಇದರ ವಿರುದ್ಧವಾಗಿ ಇನ್ಯಾರೋ ಚಟುವಟಿಕೆಗಳನ್ನ ಮಾಡಿದ್ರೆ ಖಂಡಿತ ಪಕ್ಷದ ಹೈಕಮಾಂಡ್ ಅದನ್ನು ಗಮನಿಸುತ್ತೆ. ಈ ಕಳೆದ 2-3 ದಿನಗಳಿಂದ ಏನು ಚಟುವಟಿಕೆಗಳು ನಡೀತಾ ಇದೆ ಇದನ್ನ ಕೇಂದ್ರ ನಾಯಕತ್ವ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.